ಫಸ್ಟ್ ಇಲ್ಲಿ ನೋಡು. ವಿಡಿಯೋ ಮಾಡ್ತಾ ಇದೀಯಾ? ಯಾಕೆ? ಇವತ್ತು ನಾನು ನಿಂಗೆ ಚಾಲೆಂಜ್ ಕೊಡ್ತೀನಿ. ಒಂದು ಏನ್ ಚಾಲೆಂಜು ಮಾಡ್ತೀಯಾ ಹೇಳು. ಫಸ್ಟ್ ಏನ್ ಚಾಲೆಂಜ್ ಅಂತ ಹೇಳು. ಫಸ್ಟ್ ಮಾಡ್ತೀನಿ ಅಂತ ಹೇಳು, ಆವಾಗ ಕೊಡ್ತೀನಿ. ಮಾಡ್ತೀನಿ. ನಾನು A to Z ಚಾಲೆಂಜ್ ಕೊಡ್ತಾ ಇದ್ದೀನಿ. ಇವಾಗ್ಲಾ? ಫುಡ್ ಚಾಲೆಂಜ್ ಇವಾಗ್ಲಾ? ಹೌದು. ನೀ ಅಷ್ಟೊತ್ತಿಗೆ ರಾತ್ರಿ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಬೇಕು. ಸರಿ, ನಿಜ ಮಾಡಬೇಕು. ಟ್ರೈ ಮಾಡ್ತೀನಿ. ಟ್ರೈಯಲ್ಲ ಇಲ್ಲ, ವಿನ್ ಆಗಬೇಕು. ಸರಿ ಮಾಡ್ತೀನಿ. ವಿನ್ ಆದ್ರೆ ಏನ್ ಕೊಡ್ತೀಯಾ? ವಿನ್ ಆದ್ಮೇಲೆ ನೋಡೋಣ, ಆಮೇಲೆ ಕೊಡ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮ ಅಕ್ಕ ನನ್ಗೊಂದು ಚಾಲೆಂಜ್ ಕೊಡ್ತಾ ಇದ್ದಾಳೆ. ಅದು ಯಾವ ಚಾಲೆಂಜ್ ಅಂದ್ರೆ A to Z ಫುಡ್ ಚಾಲೆಂಜು. ಅದಕ್ಕೆ ನಾನು ಯಾವುದೇ ರೀತಿ ಪ್ರಿಪೇರ್ ಆಗಿಲ್ಲ. ನೋಡಬೇಕು ನಾನು ಚಾಲೆಂಜಲ್ಲಿ ಗೆಲ್ತೀನಾ ಇಲ್ವಾ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ ತುಂಬಾನೇ ಫನ್ನಿ ಆಗಿರುತ್ತೆ, ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೋ ಹುಡುಕ್ತಿದ್ದಾಳೆ, ಗೂಗಲ್ ಎಲ್ಲ ಸರ್ಚ್ ಮಾಡ್ತಾ ಅವಳೆ ನಾನು ಚಾಲೆಂಜ್ ಕೊಟ್ಟಿರೋದಕ್ಕೆ. ಬನ್ನಿ ಕಿಚನ್ಗೆ ಹೋಗೋಣ. ಏನು ಹುಡುಕ್ತಿದ್ದಾಳೆ? ಫಸ್ಟ್ A ಫಾರ್ ಆಲ್ಮಂಡ್. ಸೊ A ಫಾರ್ ಕಂಪ್ಲೀಟ್ ಆಗಿದೆ. ಸೊ A ಫಾರ್ ಆಲ್ಮಂಡ್. ಸೊ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾನೇ ಹೆಲ್ತಿ. ಸೊ ಹೆಲ್ತಿ ಆಗಿರೋ ತಿಂತಾ ಇದ್ದೀನಿ. ಸೊ ನೆಕ್ಸ್ಟ್ ಲೆಟರ್ B ಫಾರ್ ಬ್ರೆಡ್ ಅಥವಾ ಬನ್, ಎರಡು ಕೂಡ ಇದೆ. ಸೊ ಇಲ್ಲಿ ನಾನು ಬ್ರೆಡ್ ತಿಂತಾ ಇದ್ದೀನಿ. B ಫಾರ್ ಬ್ರೆಡ್. ಸೊ B ಲೆಟರ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಲೆಟರ್ ಜೊತೆ ನಿಮ್ಗೆ ಸಿಗ್ತೀನಿ. ಮನೇಲಿರೋ ತಿಂಡಿಗಳಲ್ಲೇ ನಾನು ಕಂಪ್ಲೀಟ್ ಮಾಡೋಣ ಚಾಲೆಂಜ್ ಅಂತ ಅಂದ್ಕೊಂಡೆ, ಆದರೆ ನನಗೆ ಕೆಲವೊಂದು ಲೆಟರ್ಸ್ಗಳಲ್ಲಿ ಸಿಕ್ಕಲೇ ಇಲ್ಲ. ಸೊ ಅದಕ್ಕೆ ನಮ್ಮ ಮನೆ ಹತ್ರನೇ ಮಾರ್ಟ್ಗೆ ಹೋಗಿದ್ದೆ. ಫಸ್ಟ್ ನಾನು ಯಾವ್ದಾದ್ರು ಲೆಟರ್ಸ್ಗಳಲ್ಲಿ ನನಗೆ ತಿಂಡಿ ಬೇಕು ಅಂತ ಹುಡುಕ್ತಾ ಇದ್ದೆ. ಸೊ ಕೆಲವೊಂದು ನನಗೆ ಸಿಕ್ತು, ಕೆಲವೊಂದು ಸಿಕ್ಕಲಿಲ್ಲ. ಅದಕ್ಕೆ ಸರ್ಚ್ ಮಾಡ್ತಾನೇ ಇದ್ದೆ. ನನಗೆ ತುಂಬ ಕಷ್ಟ ಆಗಿದ್ದು Z ಲೆಟರಲ್ಲಿ ನನ್ನ ತಿಂಡಿ ಹುಡುಕೋಕ್ಕೆ. ನಾನು ಹುಡುಕ್ತಾನೆ ಇದ್ದೆ, ನನಗೆ ಸಿಗ್ತಾನೆ ಇರಲಿಲ್ಲ. ಕೊನೆಗೂ ನನಗೆ ಸಿಕ್ಕಿದೆ. ನಾನು ಏನು ತೊಗೊಂಡಿದ್ದೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಕೆಲವೊಂದು ತಿಂಡಿನ ನಮ್ಮ ಮನೆ ಹತ್ರ ಅಂಗಡಿಗಳಲ್ಲೂ ನಾನು ತೊಗೊಂಡೆ. ಏನೇ ಅದು? ಸೊ ಕೆಲವೊಂದು ಐಟಮ್ಸ್ಗಳೆಲ್ಲ ಮನೆಗೆ ಸಿಕ್ಕಿಲ್ಲ ಫ್ರೆಂಡ್ಸ್, ಇಮಿಡಿಯೇಟಾಗಿ ಕೊಟ್ಬಿಟ್ಟಿದ್ದಾಳಲ್ಲ. ಸೊ ಅದಕ್ಕೆ ಇವಾಗ ನಾನು ಅಂಗಡಿಗೆ ಮತ್ತು ಮಾರ್ಟ್ಗೆ ಹೋಗಿ ತಗೊಬಂದಿದ್ದೀನಿ. ಸೊ ಇದು ಏನೇನು ತಿಂತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಈಗ ಫಸ್ಟು C ಫಾರ್ ಅದನ್ನು ತೆಗೆದುಬಿಡೋಣ. ಸೊ C ಫಾರ್ ಕ್ಯಾಡ್ಬರಿ ಚಾಕೋ ಬೇಕ್ಸ್ನ ತಿಂತಾ ಇದ್ದೀನಿ. ಸೊ ಇವಾಗ C ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಲೆಟರ್ ಬಂದು D ಫಾರ್ ಡೇಟ್ಸ್ ನ ತಿಂತಾ ಇದ್ದೀನಿ. ಇದನ್ನ ನಾವು ಡೈಲಿ ತಿಂತೀವಿ. ಸೊ ಇವತ್ತು ನಾನು ಅದನ್ನೇ ತಿಂತಾ ಇದ್ದೀನಿ. ಸೊ ನೀವು ಕೂಡ ಡೇಟ್ಸ್ ನ ತಿನ್ನಿ, ತುಂಬಾನೇ ಹೆಲ್ತಿ ಇದು. ಸೊ ಈಗ D ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು E ಲೆಟರ್. ಈ ಲೆಟರ್ಗೆ ಏನ್ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ನಮ್ಮಮ್ಮ ಎಗ್ ಫ್ರೈಡ್ ರೈಸ್ ಮಾಡಿದ್ದಾರೆ, ಅದನ್ನೇ ತಿನ್ನೋಣ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, E ಫಾರ್ ಎಗ್ ಫ್ರೈಡ್ ರೈಸ್. ಸೊ ಇವಾಗ ಈ ಲೆಟರ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೆಟರ್ ಬಂದು F. ಟಫ್ ಅಲ್ಲಿ ನಾನು ಮಾರ್ಟಲ್ಲಿ ತಗೊಂಡ್ ಬಂದಿದ್ದೆ ಫ್ರೂಟಿ. ಸೊ ಇವಾಗ ಅದನ್ನೇ ಕುಡಿತಾ ಇದ್ದೀನಿ. ಸೊ ಇವತ್ತು ನನ್ನ ಹೊಟ್ಟೆಗೆ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ನಮ್ಮ ಅಕ್ಕ ಚಾಲೆಂಜ್ ಮಾಡು ಅಂತ ಕೊಟ್ಟವಳೆ. ಸೊ ನೋಡಬೇಕು. ಸೊ ಬನ್ನಿ ಈಗ ಫ್ರೂಟಿನ ಕುಡಿಯೋಣ. ಸೊ ಈಗ F ಆರ್ ಫ್ರೂಟಿ, F ಲೆಟರ್
ನೆಕ್ಸ್ಟ್ ಲೆಟರ್ ಯೋಚನೆ ಮಾಡಿ ನಿಮ್ಗೆ ಸಿಗ್ತೀನಿ. ಸೊ ಈಗ ನೆಕ್ಸ್ಟ್ ಲೆಟರ್ ಬಂದು ಜಿ ಅಲ್ಲಿ ನನ್ನ ಪ್ರಕಾರ ಮನೇಲಿ ಗುಲ್ಕನ್ ಇದೆ, ಬನ್ನಿ. ಸೊ ಇದು ಕೂಡ ನಾವು ಡೈಲಿ ಮನೇಲಿ ತಿಂತಾ ಇರ್ತೀವಿ. ಸೊ ಇವಾಗ ಅದನ್ನೇ ತಿನ್ನೋಣ. ಸೊ ಈಗ ಜಿ ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ಹಂಗೆ ಇವಾಗ H ಫಾರ್ ಹೈಡ್ ಅಂಡ್ ಸಿಕ್. ನಮ್ಮ ಮನೇಲಿ ಯಾವಾಗ್ಲೂ ಈ ತರ ಕುರ್ಕುರೆ ತಿಂಡಿಗಳೆಲ್ಲ ಇದ್ದೇ ಇರುತ್ತೆ. ಸೊ ನನಗೆ H ಫಾರ್ ಈಸಿ ಆಗೋಯ್ತು. ಸೊ H ಫಾರ್ ಹೈಡ್ ಅಂಡ್ ಸಿಕ್ ಬಿಸ್ಕೆಟ್. ಬನ್ನಿ ತಿನ್ನೋಣ. ಸೊ ನೋಡಿ ಫ್ರೆಂಡ್ಸ್, ಈ ತರ ತಿಂಡಿಗಳೆಲ್ಲ ಇಟ್ಟಿರ್ತೀವಿ. ಸೊ ನೋಡ್ಬೇಕು ಯಾವ ಲೆಟರ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಹೈಡ್ ಅಂಡ್ ಸಿಕ್ ಬಿಸ್ಕೆಟ್ ಅಂತೂ ಇತ್ತು ನೋಡಿ. ಸೊ H ಫಾರ್ ಹೈಡ್ ಅಂಡ್ ಸಿಕ್ ತಿಂತಾ ಇದೀನಿ. ಸೊ ಈಗ H ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಲೆಟರ್ ಬಂದು ಐ ಫಾರ್ ಇಡ್ಲಿ ತಿನ್ಬೋದಿತ್ತು, ಆದ್ರೆ ಇಡ್ಲಿ ಇಲ್ಲ. ಸೊ ಐ ಫಾರ್ ಐಸ್ ಕ್ರೀಮ್ ನ ತಿನ್ನೋಣ, ಯಾಕೆಂದ್ರೆ ನಾನು ತಗೊಂಡ್ಬಂದಿದ್ದೆ. ಸೊ ಐ ಫಾರ್ ಐಸ್ ಕ್ರೀಮ್. ಸೊ ನನ್ಗಂತೂ ಐಸ್ ಕ್ರೀಮ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಈಗ ಐ ಲೆಟರ್ ಕಂಪ್ಲೀಟ್ ಆಗಿದೆ. ಎಲ್ಲ ಮನೇಲಿ ಇರೋದ್ರಲ್ಲೇ ಹುಡುಕ್ತಿದ್ದಾಳೆ ಆಚೆ ಕಡೆ ಖರ್ಚಾಯ್ತದೆ ಅಂತ. ಸೊ ಮನೇಲಿರೋದ್ರಲ್ಲೇ ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ನಾನು ಜಾಸ್ತಿ ಹೊರಗಡೆ ತಿಂತಾ ಇರ್ತೀನಿ, ಅದಕ್ಕೆ ಹಂಗೆ ಹುಡುಕ್ತಾ ಇದ್ದೆ. ಸೊ ನೆಕ್ಸ್ಟ್ ಜೇಗೆ ಏನ್ ತಿನ್ನೋದು, ಜಾಮೂನ ಏನಾರ ಅನ್ಕೊಂಡೆ, ಆದ್ರೆ ಇವಾಗ ಎಲ್ಲ ಮಾಡಿ ಕುತ್ಕೊಳಕ್ ನನಗಂತೂ ಟೈಮ್ ಇಲ್ಲ. ಅದಕ್ಕೋಸ್ಕರ ಜೆ ಫಾರ್ ಜಾಮ್ ತಿಂತಾ ಇದ್ದೀನಿ, ಜಾಮ್. ಸೊ ನೋಡ್ಬೋದು. ಸೊ ಈಗ ಜೆ ಲೆಟರ್ ಕಂಪ್ಲೀಟ್ ಆಗಿದೆ. ಬರೀ ಸ್ವೀಟೇ ತಿಂತಾ ಇದೀನಿ, ಒಂಥರ ಆಗ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಲೆಟರ್ ಜೊತೆ ನಿಮ್ ಜೊತೆ ಸಿಗ್ತೀನಿ. ಸೊ ಈಗ ಕೆ ಲೆಟರ್ ಹುಡ್ಕೋಣ. ಸೊ ಈಗ ಕೆ ಫಾರ್ ಏನೋ ಕುರ್ಮರೆ ಅಂತ ಇದು, ಅದನ್ನ ಇವಾಗ ತಿನ್ನೋಣ. ನಾನು ಇದು ಫಸ್ಟ್ ಟೈಮ್ ತಿಂತಾ ಇರೋದು, ಹೆಂಗಿರುತ್ತೆ ಟೇಸ್ಟ್ ನನಗೇನು ಗೊತ್ತಿಲ್ಲ, ನೋಡ್ಬೋದು. ಈ ರೀತಿ ಇದೆ. ಸೊ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ಫ್ರೆಂಡ್ಸ್, ಇಷ್ಟ ಆಯ್ತು. ಕೇಕ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಇದು ಕೂಡ ನಮ್ಮನೆ ಡೈಲಿ ಮನೇಲಿ ಇದ್ದೇ ಇರುತ್ತೆ, ಯಾರೋ ಒಬ್ರು ತಿಂತಾ ಇರ್ತೀವಿ. ಅದು ಲೇಸ್. ಚರಿತ್ ಬಂದಾಗಂತೂ ಚರಿತ್ ಫೇವ್ರೇಟ್ ಇದು. ಸೊ ಅದಕ್ಕೆ ಇದು ಕೂಡ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಎಲ್ ಫಾರ್ ಲೇಸ್. ಸೊ ಈಗ ಈ ಎಲ್ ಲೆಟರ್ ಕಂಪ್ಲೀಟ್ ಆಗಿದೆ. ಏನೇ ಹುಡುಕ್ತಿದ್ಯಾ ಇವಾಗ? ಎಂ ಲೆಟರ್ ಹುಡುಕ್ತಾ ಇದೀನಿ. ಅದು ಇವಾಗ ತಾನೇ ತಂದಿದ್ದೆ ಫ್ರೆಂಡ್ಸ್, ಎಲ್ಲಿಟ್ಟೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ತಗೊಂಬಂದೆ? ಚಾಕ್ಲೇಟ್ ಫ್ರೆಂಡ್ಸ್. ಎಂ ಲೆಟರ್ಗೆ ಏನ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಅಂಗಡಿಲಿ ಮಿಂಟೋಸ್ ಸಿಕ್ಕಿತ್ತು. ಸೊ ಅದಕ್ಕೆ ಅದನ್ನೇ ತಗೊಂಡು ಬಂದೆ. ಸೊ ಇದೇ ಫಸ್ಟ್ ಟೈಮ್ ಬರೀ ಒಂದೇ ಒಂದು ಚಾಕ್ಲೇಟ್ ತಂದಿದ್ದೀನಿ ಫ್ರೆಂಡ್ಸ್ ಆ ಅಂಗಡಿಲಿ. ಸೊ ಎಂ ಫಾರ್ ಮೆಂಟೋಸ್. ಸೊ ಈಗ ಎಂ ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ಬಿಸ್ಲಲ್ಲಿ ಹೋಗಿ ಏನೇನೋ ಐಟಮ್ಸ್ಗಳೆಲ್ಲ ತಗೊಂಡು ಬಂದ್ನಲ್ಲ ತಿನ್ನಕ್ಕೆ, ಸೊ ಅದರಿಂದ ಇವಾಗ ತಲೆ ನೋವ್ತಾ ಇದೆ. ಸೊ ನೆಕ್ಸ್ಟ್ ಲೆಟರ್ ಬಂದು ಎನ್ ಫಾರ್ ನೆಸ್ಕೆಫೆ ಸನ್ರೈಸ್ ಕಾಫಿ ಪುಡಿ.
ಅದನ್ನ ಇವಾಗ ಕುಡಿತಾ ಇದ್ದೀನಿ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಸೊ ಬನ್ನಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಇವಾಗ ಏನೇ ಮಾಡ್ತಿದ್ಯಾ? ಕಾಫಿ ಮಾಡ್ತಾ ಇದ್ದೀನಿ, ಹಂಗೆ ಓಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಓಟ್ಸ ಇದು ನೆಕ್ಸ್ಟು ಲೇಟ್ ಆಗಿಬಿಡುತ್ತಲ್ಲ, ಮ್ಯಾಚ್ ಬೇರೆ ಇದೆ, ಅದಕ್ಕೆ ನೆಕ್ಸ್ಟ್ ಲೇಟಾಗಿ ಬಂದು ಕ್ಯೂಗೆ ಮಾಡಿಬಿಡ್ತಾ ಇದ್ದೀನಿ. ಸೊ ಅದೇನೋ ಕ್ವಾಕರ್ ಓಟ್ಸ್ ಅಂತೆ, ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಓಟ್ಸ್ ಕೂಡ. ಸೊ ಹಂಗೆ ತಿನ್ನೋಣ ಅಂತ. ಸೊ ನೆಕ್ಸ್ಟ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಅವಾಗ ಸಿಗ್ತೀನಿ. ಸೊ ಇವಾಗ ಟಿವಿ ನೋಡ್ಕೊಂಡು ನೆಸ್ಕೆಫೆ ಕಾಫಿ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಸೊ ಈಗ ಎನ್ ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಓ ಫಾರ್ ಆರೆಂಜ್ ತರೋಣ ಅನ್ಕೊಂಡೆ ಫ್ರೆಂಡ್ಸ್. ಮಾರ್ಟಲ್ಲಿ ಹೋಗಿ ತಗೊಂಬರೋದೇ ಮರ್ತೋಗ್ಬಿಟ್ಟೆ. ಸೊ ಮನೆಗೆ ಬಂದು ಹುಡುಕ್ದೆ ಏನು ಸಿಗ್ತಾ ಇರಲಿಲ್ಲ. ಅದಕ್ಕೆ ಪ್ಲಾನ್ ಮಾಡಿ ಇವಾಗ ಆನಿಯನ್ನ ತಿನ್ನೋಣ ಅನ್ಕೊಂಡಿದ್ದೀನಿ. ನನ್ಗೆ ಹಸಿ ಆನಿಯನ್ ಇಷ್ಟನೇ ಇಲ್ಲ, ಆದರೆ ಚಾಲೆಂಜ್ ಅಲ್ವಾ, ನಂಗೆ ಸೋಲಕ್ಕೆ ಇಷ್ಟ ಇಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ಸೊ ತಿಂದಾದ್ರೂ ಸಿಗ್ತೀನಿ. ಸೊ ಈಗ ಓ ಫಾರ್ ಆನಿಯನ್ ತಿಂತಾ ಇದ್ದೀನಿ. ಸೊ ಓ ಲೆಟರ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಲೆಟರ್ ಹುಡುಕ್ಬಿಟ್ಟು ಮತ್ತೆ ಸಿಗ್ತೀನಿ. ಏನೇ ತಂದಿದ್ಯಾ ಪಿಗೆ? ಸೊ ಪಿ ಫಾರ್ ಪಿಸ್ತಾ. ಆ್ಯಕ್ಚುಲಿ ನಾವು ಡೈಲಿ ಡ್ರೈ ಫ್ರೂಟ್ಸ್ನ ತಿಂತೀವಿ. ಸೊ ನೀವು ಕೂಡ ಡ್ರೈ ಫ್ರೂಟ್ಸ್ನ ತಿನ್ನಿ, ಹೆಲ್ತಿ ಆಗಿರುತ್ತೆ. ಮತ್ತೆ ಜಾಸ್ತಿ ತಿನ್ನಬಾರ್ದು, ಸ್ವಲ್ಪನೇ ತಿನ್ನಬೇಕು. ಸೊ ಈಗ ಪಿ ಫಾರ್ ಪಿಸ್ತಾ ತಿಂತಾ ಇದ್ದೀನಿ. ಸೊ ಈಗ ಪಿ ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಜೊತೆಗೆ ನಾನಾಗಲೇ ಮಾಡ್ಕೊಂಡಿದ್ದೆ ಓಟ್ಸು. ಇದು ಕ್ವಾಕರ್ ಓಟ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ಅದನ್ನು ಕೂಡ ತಿಂತಾ ಇದ್ದೀನಿ, ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಈಗ ಓ ಪ್ಲಸ್ ಕ್ಯೂ ಎರಡೂ ಮುಗ್ದಿದೆ. ಓ ಪಿ ಕ್ಯೂ. ಸೊ ನೆಕ್ಸ್ಟ್ ಲೆಟರ್ ಹುಡುಕ್ಬಿಟ್ಟು ಸಿಗ್ತೀನಿ. ಏನೇ ತಿಂತಿದ್ಯಾ? ಆರ್ ಫಾರ್ ರೈಸಿನ್ಸ್ ನ ತಿಂತಾ ಇದ್ದೀನಿ ಫ್ರೆಂಡ್ಸ್. ಸೊ ಈಗ ಆರ್ ಲೆಟರ್ ಕೂಡ ಕಂಪ್ಲೀಟ್ ಆಗಿದೆ. ಜೊತೆಗೆ ಈಗ ಟೀ ಮಾಡ್ತಾ ಇದ್ದೀನಿ. ಟೀ ಫಾರ್ ಟೀ. ಸೊ ಆಲ್ರೆಡಿ ಇವಾಗ ಈವ್ನಿಂಗ್ ಆಯ್ತಾ ಬಂತು, ಅದಕ್ಕೆ ಟೀ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ನಾನು ಮ್ಯಾಚ್ ಬರೋದ್ರೊಳಗೆ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಅಂತ. ಯಾಕೆಂದ್ರೆ ಮ್ಯಾಚ್ ಬಂದ್ರೆ ಏನೇನಂತ ಹುಡ್ಕಕ್ಕೂ ಟೈಮ್ ಇರಲ್ಲ, ಯಾಕೆಂದ್ರೆ ಮ್ಯಾಚ್ ನೋಡ್ತಾ ಇರ್ತೀನಿ. ಸೊ ಅದಕ್ಕೆ ರಾತ್ರಿ ಆಗೋದ್ರೊಳಗೆ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಅಕ್ಕ ಆಗಲ್ಲ ಅನ್ಕೋತಾವಳೆ, ನಾನು ಟ್ರೈ ಮಾಡೇ ಮಾಡ್ತೀನಿ, ಸೋಲಲ್ಲ. ಬನ್ನಿ ಇವಾಗ ಟೀ ಮಾಡೋಣ. ಟೀ ಕುಡಿ ಅಂತ ಬಿಸ್ಕೆಟ್ ಇಟ್ಕೊಂಡು ಕೂತಿದ್ಯಾ? ಈಗ ಟೀ ಫಾರ್ ಟೀ ಮತ್ತೆ ಎಸ್ ಫಾರ್ ಸನ್ಫೀಸ್ಟ್ ಮಾರಿ ಲೈಟ್ ಬಿಸ್ಕೆಟ್ ಎರಡು ಒಟ್ಟಿಗೆ ತಿಂತಾ ಇದ್ದೀನಿ, ಮತ್ತೆ ಕುಡಿತಾ ಇದ್ದೀನಿ. ಸೊ ಈವ್ನಿಂಗ್ ಆಗಿದೆ ಅಲ್ವಾ ಫ್ರೆಂಡ್ಸ್, ಟೀ ಜೊತೆಗೆ ಬಿಸ್ಕೆಟ್ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬಿಸ್ಕೆಟ್ ಜೊತೆಗೆ ಟೀ ಕುಡಿತಾ ಇದ್ದೀನಿ. ಯೂಶಲಿ ನಾನು ಟೀ ಮತ್ತೆ ಕಾಫಿ ಜಾಸ್ತಿ ಕುಡಿಯಲ್ಲ. ಸೊ ಇವತ್ತು ಕುಡಿತಾ ಇದ್ದೀನಿ. ಈಗ ಟೀ ಮತ್ತೆ ಎಸ್ ಎರಡು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೆಟರ್ ಜೊತೆ ಸಿಗ್ತೀನಿ. ಸೊ ಗೈಸ್, ನೆಕ್ಸ್ಟ್ ಲೆಟರ್ ಬಂದು ಯು. ಯು ಫಾರ್ ಯೂನಿಬಿಕ್ ಕುಕೀಸ್ ನ ತಿಂತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನಗೆ ಬಿಸ್ಕೆಟ್ ತುಂಬಾನೇ ಇಷ್ಟ, ಚಾಕ್ಲೇಟ್ ಫ್ಲೇವರು. ಸೊ ಈಗ ಯು ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಲೆಟರ್ ವಿ ಫಾರ್ ವಡೆ. ವಡೆ ತಿಂತಾ ಇದ್ದೀನಿ. ಸೊ ಈಗ ವಿ ಲೆಟರ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಈಗ ಗೈಸ್, ನೆಕ್ಸ್ಟ್ ಲೆಟರ್ ಬಂದು ಡಬ್ಲ್ಯೂ. ಡಬ್ಲ್ಯೂ ಫಾರ್ ವೇಫರ್ಸ್ ನ ತಿಂತಾ ಇದ್ದೀನಿ. ಸೊ ಡಬ್ಲ್ಯೂ ಫಾರ್ ವೇಫರ್ಸ್ ಜೊತೆಗೆ ನೀರು ಕುಡಿತಾ ಇದ್ದೀನಿ. ಡಬ್ಲ್ಯೂ ಫಾರ್ ವಾಟರ್.
ಯಾಕೆಂದರೆ ಒಂಥರ ಆಗ್ತಾ ಇದೆ ಫ್ರೆಂಡ್ಸ್. ಇವತ್ತು ಒಂಥರ ಒಟ್ಟಿಗೆ ಇಷ್ಟೊಂದೆಲ್ಲ ಐಟಮ್ಸ್ ತಿಂದಿದ್ದೀನಲ್ಲ, ಅದಕ್ಕೆ ತುಂಬ ಸುಸ್ತಾಗ್ತೈತೆ, ಒಂಥರ ಆಗ್ತೈತೆ. ಅದಕ್ಕೆ ನೀರು ಕುಡಿದ್ರೆ ಸರಿ ಹೋಗ್ಬೋದು. ಅದಕ್ಕೆ W ಫಾರ್ ವೇಫರ್ಸು ಮತ್ತು ವಾಟರ್. ಸೊ ಈಗ W ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ಗೈಸ್, ನೆಕ್ಸ್ಟ್ ಲೆಟರ್ ಬಂದು ತುಂಬಾನೇ ಹುಡುಕ್ತಾ ಇದೆ, ಅದು X ಲೆಟರು. ನಾನು ಎಷ್ಟೇ ಸರ್ಚ್ ಮಾಡ್ತಾ ಇದ್ರು ಕೂಡ ನನಗೆ ಸಿಗ್ತಾನೆ ಇರಲಿಲ್ಲ. ಆದರೆ ನನಗೆ ಈ ಲೆಟರ್ಗೆ ಅಂಗಡಿ ಆಂಟಿ ತುಂಬಾನೇ ಹೆಲ್ಪ್ ಮಾಡಿದ್ರು. ಸೊ X ಫಾರ್ ಏನೋ ಹೊಸ ಚಿಪ್ಸ್ ಅಂತೆ, XO ಅನ್ನೋ ಒಂದು ಚಿಪ್ಸ್ನ ಕೊಟ್ಟರು. ಸೊ ಅದನ್ನ ತಿಂತಾ ಇದ್ದೀನಿ. ಸೊ ಜೊತೆಗೆ Y ಫಾರ್ ಯೋಗರ್ಟ್ನ ತಿಂತಾ ಇದ್ದೀನಿ. ಸೊ X ಮತ್ತು Y ಎರಡು ಒಟ್ಟಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡ್ಬೋದು, ಇದು ಕೂಡ X ಅಲ್ಲೇ ಇದೆ. ಸೊ ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಯೋಗರ್ಟ್ನ ತಿಂತಾ ಇದ್ದೀನಿ. ಸೊ Y ಲೆಟರು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಈಗ XY ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟ್ ಲೆಟರ್ ಬಂದು Z. ಅದನ್ನ ಯೋಚನೆ ಮಾಡಿ ಮತ್ತೆ ಸಿಗ್ತೀನಿ. ಸೊ ನೆಕ್ಸ್ಟ್ ಲಾಸ್ಟ್ ಲೆಟರ್ ಫ್ರೆಂಡ್ಸ್. ಇದನ್ನ ಹುಡುಕಿ ಲಾಸ್ಟ್ ಅಲ್ಲಿ ನನಗೆ ಗೂಗಲ್ ಇಂದ ಸರ್ಚ್ ಮಾಡಿದೆ. ಅದ್ಯಾವುದು ಅಂದ್ರೆ 0 ಶುಗರ್ ಕೋಕಾ-ಕೋಲಾ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಚಾಲೆಂಜ್ ಕಂಪ್ಲೀಟ್ ಆಗತ್ತೆ. ಸೊ ಈಗ ಕೋಕಾ-ಕೋಲಾ 0 ಶುಗರ್ ಕೋಕಾ-ಕೋಲಾ ಜ್ಯೂಸ್ ನ ಕುಡಿತಾ ಇದ್ದೀನಿ. ಸೊ ನೋಡ್ಬೋದು, ಕಂಪ್ಲೀಟ್ ಆಗಿದೆ ಚಾಲೆಂಜ್. ಸೊ ಗೈಸ್, ಫೈನಲಿ ನಾನು A to Z ಫುಡ್ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ತುಂಬಾನೇ ಫನ್ನಿ ಆಗಿ ಅನಿಸ್ತು ನನಗೂ ಕೂಡ. ಸೊ ನಮ್ಮ ಅಕ್ಕ ಹೇಳಿದ್ದು ಏನೋ ಗಿಫ್ಟ್ ಕೊಡ್ತೀನಿ ಅಂತ. ಏನ್ ಕೊಡ್ತಾಳೆ ಕೇಳೋಣ. ಏನ್ ಕೊಡ್ತೀಯ? ನನ್ಗೆ ಗೆದ್ನಲ್ಲ A to Z ಫುಡ್ ಚಾಲೆಂಜ್ ಅಲ್ಲಿ. ಸೊ ಗೈಸ್, ಇವಾಗ ನನಗೆ 500 ರೂಪೀಸ್ ಕೊಟ್ಟಿದ್ದಾಳೆ. ಸೊ ಫೈನಲಿ A to Z ಫುಡ್ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಲಕ್ಷ್ಮಿ, ನೀನು ಅನ್ಕೊಂಡಿದ್ದ ನಾನು ಗೆಲ್ತೀನಿ ಅಂತ? ಅನ್ಕೊಂಡಿರ್ಲಿಲ್ಲ. ಸೊ ರೂಪಾಯಿ ಹೋಯ್ತು ನಂದು. ಸೊ ನೋಡಿ ಫ್ರೆಂಡ್ಸ್, 500 ರೂಪಾಯಿ ಕಳ್ಕೊಂಡಿದ್ದಾಳೆ. ಸೊ ಇದೇ ತರ ಫನ್ನಿ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಹೇಗಿತ್ತು ಇವತ್ತಿನ ಬ್ಲಾಗ್? ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.